ಎಲ್ರಿಗೂ ಧನ್ಯವಾದ. ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ನಮ್ಮ ಆಡಿಯನ್ಸು ನೋಡಿ ರೆಸ್ಪಾಂಡ್ ಮಾಡಬೇಕು. ಸೊ ಹಂಗಾಗಿ ಇದು ಒಂದು ಟ್ರೈಲರ್ ಬಿಟ್ಟಿದ್ದೀನಿ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ವಾವ್, ನನಗೆ 20 ಪುಟ ಲಿಸ್ಟ್ ಕೊಟ್ಟಿದ್ರು ಅವ್ರು 2 ಲೈನ್ ಮಾತಾಡಿಲ್ಲ. ಈಗ ಎಸ್, ನಿಮ್ಗೆ ಈಗ ಕಲಾವಿದರಲ್ಲಿ ಅವಿನಾಶ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಅವರಿಂದ ಹಿಡಿದು ಕೆಲವೊಂದು ಹೊಸ ಪ್ರತಿಭೆಗಳ ಜೊತೆಗೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿರ್ಮಾಪಕರ ಜೊತೆಗೆ ಕೂಡ? ಇಲ್ಲ, ಆ್ಯಕ್ಚುಲಿ ಪೃಥ್ವಿ ಸರ್ ನಂಗೆ ಮೊದಲಿಂದನೂ ಪರಿಚಯ ಇದ್ರು. ಅದಾದ್ಮೇಲೆ ನಾನು ಅವ್ರ ಕತೆ ಹೇಳಿದ್ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದರು, ಅವಿನಾಶ್ ಸರ್ ಬಂದರು, ರಾಜೇಶ್ ಸರ್ ಬಂದರು. ಅಂದರೆ ನನಗೆ ಆ ಥರ ಕಷ್ಟ ಅಂತ ಏನೂ ಆಗಿಲ್ಲ. ಏನಂದರೆ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಪುಷ್ ಮಾಡ್ಕೊಂಡು ಕರ್ಕೊಬಂದು ಇವತ್ತು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಅಂದರೆ ಸರ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಈಗ ಒಬ್ಬ ನಿರ್ದೇಶಕನ ಕನಸಿಗೆ ಮೊದಲಿಗೆ ಜೊತೆಯಾಗೋರೆ ಒಬ್ರು ನಿರ್ಮಾಪಕರು. ಕೊತ್ತಲವಾಡಿ ಹಾಡುಗಳು, ಟ್ರೇಲರ್ ಏನೇ ನೋಡಿದ್ರು ಕೂಡ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. PA ಪ್ರೊಡಕ್ಷನ್ಸ್ ಹೇಗೆ ನಿಮ್ಮ ಜೊತೆಯಾಗಿ ಬೆನ್ನಿಗೆ ನಿಲ್ತು ಅಂತ? ಇಲ್ಲ, ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಕತೆ ಶುರು ಆದಾಗ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು. ಅದಾದಮೇಲೆ ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆ್ಯಡ್ ಮಾಡ್ಕೋತಾ ಹೋದ್ವಿ. ನಾನು ಪ್ರತಿ ಹಂತದಲ್ಲೂ ಏನಾದರೂ ಬೇಕು ಅಂತಂದರೆ ಅಮ್ಮನ ಹತ್ರ ಹೇಳಿದಾಗ ಕಾಂಪ್ರಮೈಸ್ ಆಗಬೇಡಪ್ಪ, ನಿಂಗೆ ಏನು ಬೇಕು ನೀನು ತಗೋ, ನೀನು ಮಾಡು ಅನ್ನೋರು. ಸೊ ಇವತ್ತು ಇದಕ್ಕೆಲ್ಲ ಏನು ನೀವು ಕ್ವಾಲಿಟಿ ನೋಡ್ತಾ ಇದ್ದೀರಾ, ಕಂಟೆಂಟ್ ನೋಡ್ತಾ ಇದ್ದೀರಾ, ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೇ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ಮಾಪಕರು ಬಂದಿರೋದು ಒಂದು ಖುಷಿಯಾದ ವಿಚಾರ. ಏನಕ್ಕೆ ಅಂತಂದರೆ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ದಾರೆ. ನನ್ನಂಥ ಇನ್ನೊಂದಷ್ಟು ನಿರ್ದೇಶಕರು ಈ PA ಪ್ರೊಡಕ್ಷನ್ಸಲ್ಲಿ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಹಂಗಾಗಿ ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶ್ರೀರಾಜ್ ಅವರೇ, ಅಂಡ್ ಆಲ್ ದ ವೆರಿ ಬೆಸ್ಟ್ ನಮಗೆ. ಥ್ಯಾಂಕ್ ಯು. ಅಂದಂಗೆ ನಮ್ಮ ಕ್ಯಾಮರಾಮನ್ ಅವರು ಚೆನ್ನೈಲಿದ್ದಾರೆ, ಎಡಿಟರು UK ಇದ್ದಾರೆ. ಎಲ್ಲರೂ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮ್ಮ ಪೋಸ್ಟರ್ ಡಿಸೈನ್ ಮಾಡಿರೋರು ದಿನೇಶ್ ಅಶೋಕ್ ಅಂತ, ಅವರು ಚೆನ್ನೈಲೇ ಇದ್ದಾರೆ. ಸೊ ಅವ್ರು ಯಾರು ಇಲ್ಲಿ ಬರೋಕ್ಕಾಗಿಲ್ಲ. ಅವ್ರಿಗೆಲ್ಲರಿಗೂ ಇಲ್ಲಿಂದಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಭಿನಂದನ್ ಅಂಡ್ ವಿಕಾಸ್ ಇದ್ದಾರೆ. ಫೈಟ್ ಮಾಸ್ಟರ್ ಸಾಗರ್ ಅವರು ಇದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು. ಅಭಿನಂದನ್ ಥ್ಯಾಂಕ್ ಯು. ರಘು ನಡಿಯೋಳು ಸರ್, ನೀವು ಬರ್ದಿರೋ ಅದ್ಭುತ ಡೈಲಾಗ್ಸಿಂದ ಇವತ್ತು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಘರಾಜ್, ನೀವು ಬಂದು ಟ್ರೈಲರ್ ಕಟ್ ಮಾಡಿಕೊಟ್ರಿ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಘರಾಜ್. ಬಂದು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸರ್, ಕೆಲವೊಂದು ರಿಯಲ್ ಇನ್ಸಿಡೆಂಟ್ಸ್ ಇದೆ, ಒಂದು ಕಾಲ್ಪನಿಕ ಇದೆ ಸರ್. ಸರ್ ಅದೇ ಹೇಳಿದ್ನಲ್ಲ, ಜವಾಬ್ದಾರಿ, ಅವ್ರು ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ. ನೀವೆಲ್ಲ ನೋಡಿ ನಮ್ಮ ಕೆಲಸನ ಗುರುತಿಸ್ಬೇಕು ಸರ್. ಥ್ಯಾಂಕ್ ಯು. ಸರ್ ಇಲ್ಲ, ಆ ಥರ ವಿರುದ್ಧ ಅಂತ ಏನು ಇಲ್ಲ ಸರ್. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಓವರ್ ಆಲ್. ಸರ್ ಇಲ್ಲ, ನೀವು ಅನ್ಕೊಂಡಂಗೆ ಆ ಥರ ಯಾವುದೋ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು ಅಂತ ಆ ಥರ ಏನೂ ಇರಲ್ಲ ಸರ್. ನಾನೆಲ್ಲ ಓದ್ಕೊಂಡಿರ್ತೀನಿ, ಎಲ್ಲ ನೋಡಿರ್ತೀನಿ. ಆ ಥರ ಇದನ್ನ ನನ್ನ ಸಿನಿಮ್ಯಾಟಿಕಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀನಿ ಸರ್. ಸಾರಿ ಸರ್, ಕೇಳಿಸ್ಲಿಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. ಊರಿನ ಜನ ನಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಪ್ರೀತಿಯಿಂದ ಕರೀತಿದ್ರು. ಆಕ್ಚುಲಿ ಇವತ್ತಿನ ಇವೆಂಟ್ ಅಲ್ಲೇ ಆಗ್ಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಅಲ್ಲಿ ತುಂಬಾ ಮಳೆ ಇದ್ದಿದ್ದರಿಂದ ಅಲ್ಲಿ ಆಗಿಲ್ಲ. ಅವರೆಲ್ಲ ನನಗೆ ನೆನ್ನೆ ಎಲ್ಲ ಫೋನ್, ಅಣ್ಣ ಎಷ್ಟೊತ್ತು ಬರ್ತೀರಾ ಸರ್, ಎಷ್ಟೊತ್ತು ಬರ್ತೀರಾ ಅಂತ. ಅಂದ್ರೆ ತುಂಬಾ ಏನಂತಾರೆ, ಮುಗ್ಧ ಮನಸ್ಸಿನ ಜನಗಳು ಸರ್ ಅಲ್ಲಿರೋದು. ಹಂಗಾಗಿ ನಾನು ಇಲ್ಲಿಂದ ಕೊತ್ತಲವಾಡಿ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇಲ್ಲ, ಆಕ್ಚುಲಿ ಏನಂದ್ರೆ ನಾನು ಕತೆ ಬರ್ಕೊಂಡಾಗ ಟೈಟ್ಲು ಇಟ್ಟಿರ್ಲಿಲ್ಲ. ಸೊ ಹೋಗ್ತಾ ನಾವು ಕೊತ್ತಲವಾಡಿ ಅನ್ನೋ ಊರಲ್ಲಿ ನಾವು ಶೂಟ್ ಮಾಡಿದ್ರಿಂದ ಆ ಟೈಟ್ಲು ನಮಗೆ ಸೂಕ್ತ ಅನ್ನಿಸ್ತು. ಹಂಗಾಗಿ ಅದು ಇಟ್ಕೊಂಡಿದ್ದೀವಿ ಸರ್.